Hindustani music, not only for us, for everybody he has supported and contribution has given the best contribution they have given. So LIC is always supporting this noble cause, and LIC also thinks, because it's also an Indian company, so it wishes that the Indian culture and Hindustani culture especially, it has to grow in the country, otherwise slowly it will get vanished. So LIC is all along supporting our this noble cause. And likewise our State Bank of India also, because we are the biggest, we are also one of the biggest account holder of State Bank of India. ಅದರ ಹಿಂದಿನ ಸಂಘಟಕ ಯಾರಿದ್ರು ಅನ್ನೋದನ್ನು ತಿಳ್ಕೊಳ್ಳೋದು ಕೂಡ ಅವಶ್ಯ ಇದೆ. ಧಾರವಾಡ ಮೊದಲು ಹಿಡಿದು ಸಾಹಿತ್ಯ ಮತ್ತು ಸಂಗೀತ ಎರಡೂ ಕಲೆಗಳಿಗೆ ಹೆಸರಾದಂಥ ಊರು. ಅನಂತ ಹರಿಹರ ಉದ್ಯೋಗವನ್ನು ಅರಿಸಿ LICಗೆ ಬಂದದ್ದು. ಆದರೆ ಓದು ಮತ್ತು ಸಂಗೀತವನ್ನು ತಮ್ಮ ಪ್ರವೃತ್ತಿಯ ಹವ್ಯಾಸವನ್ನಾಗಿ ಮಾಡಿಕೊಂಡು ಅತ್ಯುತ್ತಮ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜಿಸುವಲ್ಲಿ ತಮ್ಮ ಜೀವನದ ಬಹುಪಾಲನ್ನು ಕಳೆದರು ಅಂತ ಹೇಳಿದರೆ ಯಾವ ಅತಿಶಯೋಕ್ತಿ ಇಲ್ಲ. ಅನೇಕ ಸಂದರ್ಭದಲ್ಲಿ LICಯಲ್ಲಿ ಕೆಲಸ ಮಾಡುವಾಗ ಕಾರ್ಯಕ್ರಮಗಳನ್ನು ಆಯೋಜಿಸುವಾಗ ಹಣದ ಕೊರತೆ ಬೀಳ್ತಿತ್ತು. ಆಗ ಆ ಮನುಷ್ಯ, ಇವತ್ತು ನೀವು ನಂಬಲಿಕ್ಕಿಲ್ಲ, ತನ್ನ PFನಿಂದ ರೊಕ್ಕ ತೆಗೆದು ಹಾಕಿದ್ದಾನೆ, ತನ್ನ ಪಗಾರವನ್ನು ಪೂರ್ತಿಯಾಗಿ ಆ ಕಾರ್ಯಕ್ರಮಕ್ಕೆ ನೀಡಿದ್ದಾನೆ. ಅಷ್ಟೇ ಅಲ್ಲ, ಯುವ ಕಲಾವಿದರಿಗೆ ಸಾಕಷ್ಟು ಧನ ಸಹಾಯ ಮಾಡಿ ಪ್ರೋತ್ಸಾಹ ನೀಡಿ ತನ್ನ ರೂಮಿನಲ್ಲಿ ಇಟ್ಟುಕೊಂಡು ಅವರಿಗೆ ಉತ್ತಮ ಸಂಗೀತ ಸಿಗುವ ಹಾಗೆ ಮಾಡಿ ಅತ್ಯುತ್ತಮ ಕಲಾವಿದರನ್ನಾಗಿ ಮಾಡಿದ್ದಾನೆ. ಇದಕ್ಕಿಂತ ಹೆಚ್ಚಿನ ವಿಶೇಷ ಅಂದರೆ, ಧಾರವಾಡಕ್ಕೆ ಹೊರಗಡೆಯಿಂದ ಶ್ರೇಷ್ಠ ಸಂಗೀತಗಾರನ ಕರೆಸಿದ, ಧಾರವಾಡದಿಂದ ಸಂಗೀತಗಾರನ ದೇಶ ವಿದೇಶಗಳಿಗೆ ಕಳಿಸಿಕೊಟ್ಟು ಧಾರವಾಡದ ಸಂಗೀತವನ್ನು ಅವರಿಗೆ ಕೇಳೋ ಹಾಗೆನೂ ಮಾಡಿದಂಥ ಕೀರ್ತಿ ಅನಂತ ಹರಿಹರ. ನಾವು ಈ ಸಂದರ್ಭದಲ್ಲಿ ತುಸುಮಟ್ಟಿಗೆ LIC ಅವ್ರನ್ನೂ ಕೂಡ, LIC ಅಂದಿನ ಕಾಲದಲ್ಲಿ ಸಂಗೀತಕ್ಕೆ ನೀಡಿದ ಪ್ರೋತ್ಸಾಹವನ್ನು ಕೂಡ ನಾವು ಮೆಚ್ಚಬೇಕು. ಯಾಕಂದರೆ ಕಳೆದ ಸುಮಾರು 50 ವರ್ಷಗಳಿಂದ ನಾನು ಆತನ ಸಾಧನೆಯನ್ನು ಅತಿ ಹತ್ತಿರದಿಂದ ನೋಡ್ತಾ ಬಂದವನು. ಬೆಳಗಿನ ಹೊತ್ತು ಕಲಾಭವನದಲ್ಲಿ ಅವರು ಅವರ ಸ್ನೇಹಿತರು ಕಸ ಹೊಡಿತಿದ್ರು ಕಲಾಭವನದಲ್ಲಿ. ಅಷ್ಟರ ಮಟ್ಟಿಗೆ ಮಾಡಿ ಕುರ್ಚಿಗಳನ್ನು ಒರೆಸಿ ಸಾಯಂಕಾಲದ ಕಲಾವಿದರಿಗೆ ವೇದಿಕೆಯನ್ನು ಸಿದ್ಧ ಮಾಡಿಕೊಡ್ತಿದ್ರು. ಆ ವೇದಿಕೆಯಲ್ಲಿ ಕೂಡ ಎಷ್ಟೊಂದು ಶಿಸ್ತಿರ್ತಿತ್ತು ಅಂದರೆ, ವೇಳೆಗೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭ ಆಗಬೇಕು, ಸಾಥಿದಾರರು ಮೊದಲೇ ಫಿಕ್ಸ್ ಆಗಿರಬೇಕು, ತಾನ್ಪುರಕ್ಕೆ ಯಾರು ಬರ್ತಾರೋ ಅವ್ರ ಹೆಸರು ಗೊತ್ತಿರಬೇಕು. ಇಂಥ ಎಲ್ಲ ಯೋಜನೆಗಳನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಮಾಡಿದವನು ಅಂಥ ಅನಂತ ಹರಿಹರ. ಆತನ ಗುರುಗಳಿದ್ದಾರೆ ಇದೇ ಊರಲ್ಲೊಬ್ಬರು, ಸುಮಾರು 85-86 ವರ್ಷದವರು, PS ಕುಲಕರ್ಣಿ ಅಂತ. ಇತ್ತೀಚೆಗೆ ಒಂದು ನೆನಪು ಮಾಡಿಕೊಟ್ರು. ಅವರು SSLC ಫಾರ್ಮ್ ತುಂಬುವುದು ಬಂದಿತ್ತಂತ ರಟ್ಟಿಹಳ್ಳಿ ಸ್ಕೂಲ್ನಲ್ಲಿ. ಆತ ಕಲಿತಾ ಇದ್ದ. ಕಲಿಯು ಮುಂದೆ SSLC ಫಾರ್ಮ್ ತುಂಬುವಾಗ ಎಲ್ಲರೂ ರಟ್ಟಿಹಳ್ಳಿ ಅಂತ ಸೆಂಟರ್ ಹಾಕಿದರೆ, ಈ ಮನುಷ್ಯ ಶಿವಮೊಗ್ಗ ಅಂತ ಬರೋದಂತ. ಇಮಿಡಿಯೇಟ್ ಪ್ರಿನ್ಸಿಪಾಲ್ ಕರೆಸಿದ್ರಂತ ರೂಮಿಗೆ. ಏನೋ ಅನಂತ, ರಟ್ಟಿಹಳ್ಳಿ ಬರೀ ಶಿವಮೊಗ್ಗ ಬರೆದಿಲ್ಲ, ತಿಳಿಯುವುದಿಲ್ಲೇನು ಅಂದಾಗ, ಇಲ್ಲಿ ಕಾಪಿ ಭಾಳ ಆಗ್ತಾವ್ರಿ, ಅದಕ್ಕೆ ನಾ ಇಲ್ಲಿ ಪರೀಕ್ಷೆ ಕೊಡ್ಲಿಕ್ಕೆ ಒಲ್ಲೆ ಅನ್ನಂತ. ಅಂಥ ನಮ್ಮ ಅನಂತ ಕಳೆದುಕೊಂಡು ನಾವು 1 ವರ್ಷ ಮೇಲಾಯ್ತು. ಆದರೆ ಸಂತೋಷ ಅಂದರೆ, ತನ್ನ ಸಂಘಟನೆಯ ಶಿಸ್ತನ್ನು ಈ ಊರಲ್ಲೂ ಕೆಲವರಲ್ಲಿ ಬಿತ್ತಿ ಹೋಗಿದ್ದಾನಾತ. ಅದರಲ್ಲಿ ನಮ್ಮ ಗೋವಿಂದ ಜೋಶಿಯವರು, ಸಮೀರ್ ಜೋಶಿಯವರು ಮೊದಲಾದ ಅನೇಕ ಸ್ನೇಹಿತರಿದ್ದಾರೆ. ಕೃಷ್ಣ ಕಟ್ಟಿಯವರಿದ್ದಾರೆ. ಇಲ್ಲಿ 2 ದಿನಗಳ ಕಾಲ ಅವರೇ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದರು. ರಮೇಶ್ ನಾಡಿಗಿರಿದ್ದಾರೆ. ಹೀಗೆ ಅನೇಕ ಜನರಲ್ಲಿ ಒಂದು ಕಾರ್ಯಕ್ರಮ ನಡೆಸುವಂಥ ಶಿಸ್ತನ್ನು ಕೂಡ ಬಿತ್ತಿ ಹೋದವನು ಅನಂತ ಹರಿಹರ. ಆತನ ನೆನಪಿನಲ್ಲಿ ಈ ಅನಂತ ಸ್ವರ ನಮನವನ್ನು ನಾವು ನಡೆಸ್ತಾ ಇದ್ದೀವಿ. ಈಗ ಈ ಎರಡೂ ಕಾರ್ಯಕ್ರಮಗಳಿಗೆ ಮಧ್ಯದಲ್ಲಿ ತೊಂದರೆ ಆಗಬಾರ್ದು ಅಂತ ಕಾರ್ಯಕ್ರಮವನ್ನು, ಸಮಾರೋಪ ಕಾರ್ಯಕ್ರಮವನ್ನು ಈಗಲೇ ಒಂದು 20 ನಿಮಿಷದಲ್ಲಿ ಮುಗಿಸಿ ನಾವು ಸಂಗೀತ ಕಲಾವಿದರಿಗೆ ವೇದಿಕೆಗೆ ಅವಕಾಶವನ್ನು ನೀಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸಮೀರ್ ಜೋಶಿಯವರು
ಅತಿಥಿಗಳನ್ನ ಕರೆದುಕೊಂಡು ವೇದಿಕೆಗೆ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ಇಂಥದ್ದೊಂದು ಕಾರ್ಯಕ್ರಮ ಆಯೋಜನೆ ಮಾಡುವಾಗ ಒಂದು ತಿಂಗಳಿನಿಂದ ಸಮೀರ್ ಗೋವಿಂದ ಜೋಶಿಯವರು ಎಷ್ಟೊಂದು ಕಷ್ಟಪಟ್ಟಿದ್ದಾರಂದರೆ ಅನೇಕ ಜನರ ಸಹಕಾರವನ್ನು ಬಯಸಿ ಹೋದರು. ಯಾರೂ ಸಹಕಾರ ಇಲ್ಲಂದಿಲ್ಲ. ಅಂಥ ಸಹಕಾರ ನೀಡಿದಂಥ ಮಹನೀಯರುಗಳು LIC ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಆ್ಯಂಡ್ ಕಲ್ಚರ್, ಬೆಲ್ಲದ್ ಆ್ಯಂಡ್ ಕಂಪನಿ, ಸಂಗೀತಾಚಾರ್ಯ ಪಂಡಿತ್ DV ಕಾಣೆಬುವಾ ಪ್ರತಿಷ್ಠಾನ್ ಪುಣೆ, ದುರ್ಗಾ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಹುಬ್ಬಳ್ಳಿ, ನಾನಾ ಸಾಹೇಬ್ ಅಳ್ವಣಿ ಟ್ರಸ್ಟ್ ಪುಣೆ, ಡಾಕ್ಟರ್ ಸೌಭಾಗ್ಯ ಕುಲಕರ್ಣಿ ಧಾರವಾಡ, ಶ್ರೀಮತಿ ವಿದ್ಯಾ P. ಹಂಚಿನಮನಿ ಕಾಲೇಜ್ ಧಾರವಾಡ, ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಧಾರವಾಡ, ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ M. ವೆಂಕಟೇಶ್ ಕುಮಾರ್ ಅವರು, BS ಚಕ್ರವರ್ತಿಯವರು, ಕುಮಾರ್ ಬೆಕ್ಕೇರಿಯವರು ದಯವಿಟ್ಟು ವೇದಿಕೆ ಬರಬೇಕು. ಶ್ರೀ ಗೋಪಾಲ್ ಹರಿಹರ್ ಬೆಂಗಳೂರು, MM ಜೋಶಿ ಐ ಇನ್ಸ್ಟಿಟ್ಯೂಟ್ ಹುಬ್ಬಳ್ಳಿ, ಹಾಗೂ ಆನಂದ್ ಪಾಟೀಲ್ ಹಾಗೂ ನಿತಿನ್ ಧವಳೆ ಬೆಂಗಳೂರು. ಈ ಎಲ್ಲರ ಸಹಕಾರವನ್ನು ಅಪೇಕ್ಷಿಸಿ ಹಿರಿಯ ಗೋವಿಂದ್ ಜೋಶಿಯವರು, ಸಮೀರ್ ಜೋಶಿಯವರು ಭೇಟಿಯಾದಾಗ ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡಿದರೆ ಅಷ್ಟೇ ಅಲ್ಲ, ತುಂಬ ಪ್ರೀತಿ ಪ್ರೋತ್ಸಾಹವನ್ನು ಈ 3 ದಿನಗಳ ಕಾರ್ಯಕ್ರಮಕ್ಕೆ ಅವರು ನೀಡಿದರು. ನಮ್ಮೆಲ್ಲರ ಪರವಾಗಿ ಈ ಎಲ್ಲ ಇನ್ಸ್ಟಿಟ್ಯೂಟ್ಗಳಿಗೆ ಅನಂತ ಅನಂತ ಕೃತಜ್ಞತೆಗಳನ್ನು ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ಸಮೀರ್ ಜೋಶಿಯವರು ವೇದಿಕೆ ಬರಬೇಕು. ಅನಂತ ಸ್ವರ ನಮನ ಯಾತ್ರೆಯ ಕೊನೆಯ ದಿನದ ಸಮಾರೋಪ ಸಮಾರಂಭಕ್ಕೆ ಎಲ್ಲ ಗಣ್ಯರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಪ್ರಸ್ತಾವನೆಯನ್ನು ಗೋವಿಂದ್ ಜೋಶಿಯವರು ನಡೆಸಿಕೊಡ್ತಾರೆ. ಶ್ರೀ ಗೋವಿಂದ್ ಜೋಶಿಯವರು. ವೇದಿಕೆ ಮೇಲೆ ಆಸೀನರಾದಂಥ LICಯ ಸೀನಿಯರ್ ಡಿವಿಷನ್ ಮ್ಯಾನೇಜರ್ ಆದಂಥ BN ಚಕ್ರವರ್ತಿ ಅವರೇ, ಪದ್ಮಶ್ರೀ ವಿಜೇತ ಮತ್ತು ನಿನ್ನೆ ಅದ್ಭುತವಾಗಿ ತಮ್ಮ ಗಾಯನವನ್ನು ಪ್ರಸ್ತುತಪಡಿಸಿದಂಥ ಶ್ರೀಯುತ ವೆಂಕಟೇಶ್ ಕುಮಾರ್ ಅವರೇ, ಸಮೀರ್ ಜೋಶಿ ಅವರೇ, ಕುಮಾರ್ ಬೆಕ್ಕೇರಿ ಅವರೇ ಮತ್ತು ಸೇರಿದಂಥ ಎಲ್ಲ ಸಂಗೀತ ಪ್ರಿಯರೇ, ಶ್ರದ್ಧೆಯ ಭಗಿನಿ ಬಂಧುಗಳೇ, ಇವತ್ತು 3 ದಿವಸದ ಕಾರ್ಯಕ್ರಮದಲ್ಲಿ ಕೊನೆಯ ದಿವಸ. ಯಾವುದೇ ಸಂಗೀತ ಅದಕ್ಕೆ ಸ್ಪಾನ್ಸರರು ರಾಜಾಶ್ರಯ ಇಲ್ಲ ಅಂದ್ರೆ ಸಂಗೀತ ನಡೆಯೋದು ಭಾಳ ಕಷ್ಟ. ಅದು ವಿಶೇಷವಾಗಿ ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮ. when we have requested LIC divisional office Sri Chakravarti sir, very happily, even last time also, whenever we asked for the Hindustani music, not only for us, for everybody, he has supported and contribution, has given the best contribution they have given. So LIC is always supporting this noble cause, and LIC also thinks, because it's also an Indian company, so it wishes that the Indian culture and Hindustani culture especially, it has to grow in the country, otherwise slowly it will get vanished. So LIC is all along supporting this noble cause. And likewise our State Bank of India also, because we are the biggest, we are also one of the biggest account holder of State Bank of India. And they have come for some meeting with me. I asked, you please support this program, we are doing this. Immediately they have also given a very good contribution for this program. And another 2-3 people also, this Durga developers, Arvind Bellad, all those, when we just over a phone call, they have contributed their best to this program. ಇದನ್ನು ಇವತ್ತು ನಾವು ಅವ್ರಿಗೆ ಕೃತಜ್ಞತೆ ಸಲ್ಲಿಸಲಿಲ್ಲ ಅಂದರೆ ತಪ್ಪಾಗ್ತದೆ. ಯಾಕಂದ್ರೆ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂಥೇಳಿ ನಂದು ಮತ್ತು ಸಮೀರ್ ಅವ್ರದ್ದೊಂದು ಇವತ್ತೊಂದು ಆಶಯ ಇತ್ತು. ಅದಕ್ಕಾಗಿ ಈ ಸಭಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇವತ್ತು ನಾವು. ಹೀಗೆ LIC, SBI ಮತ್ತು ಇತರ ಸಂಘ ಸಂಸ್ಥೆಗಳು ಹೆಚ್ಚಿನ ನಮಗೆ, ಇಫ್ ದೇ ಸಪೋರ್ಟ್ ಮೋರ್, ವಿ ಕ್ಯಾನ್ ಡೂ ಸ್ಟಿಲ್ ಇನ್ ಎ ಬೆಟರ್ ವೇ, ಬೇರೆ ಇನ್ನೂ ಹೆಚ್ಚಿನ ಆರ್ಟಿಸ್ಟ್ಗಳನ್ನು ಕರೆದು ಒಳ್ಳೆಯ ಕಾರ್ಯಕ್ರಮಗಳು ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ತಿಳಿಸಿ, ಮತ್ತೊಮ್ಮೆ LICಗೆ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಮತ್ತು ಎಲ್ಲ ಸ್ಪಾನ್ಸರ್ರಿಗೆ ಧನ್ಯವಾದ ಅರ್ಪಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಗೋವಿಂದ್ ಜೋಶಿ ಅವರಿಗೆ ಧನ್ಯವಾದಗಳು. ಖಾದಿ ಹಾರದ ಮೂಲಕ ಗೌರವ ಸಮರ್ಪಣೆ ಶ್ರೀ ಪಂಡಿತ್ M. ವೆಂಕಟೇಶ್ ಕುಮಾರ್ ಸರ್ಗೆ ಗೋವಿಂದ್ ಜೋಶಿ ಅವರು, ಶ್ರೀ BS ಚಕ್ರವರ್ತಿ ಅವರಿಗೆ ಸಮೀರ್ ಜೋಶಿ ಅವರು, ಕುಮಾರ್ ಬೆಕ್ಕೇರಿ ಅವರಿಗೆ ಶ್ರೀ ಗೋವಿಂದ್ ಜೋಶಿ ಅವರು,
ಗೋವಿಂದ ಬೇಡ್ಕರ್ ಅವರಿಗೆ ರಮೇಶ್ ನಾಡಗೀರ್ ಅವರು, ಪದ್ಮಶ್ರೀ ಪುರಸ್ಕೃತ ಎಂ ವೆಂಕಟೇಶ್ ಕುಮಾರ್ ಅವರಿಗೆ ಗೋವಿಂದ್ ಜೋಶಿ ಅವರು, ಕುಮಾರ್ ಬೆಕ್ಕೇರಿ ಅವರಿಗೆ, ಈಗ ಶ್ರೀ ಬಿ ಎಸ್ ಚಕ್ರವರ್ತಿಗಳಿಂದ ಎರಡು ಮಾತುಗಳು. A very good Hindustani music evening to each and everyone who attended here. ಎಲ್ಲರಿಗೂ ನಮಸ್ಕಾರ. ಬಟ್ ಕನ್ನಡದ ಮಾತಾಡಲು ಬರುವುದಿಲ್ಲ, ಬಟ್ ಒಂದು ಸ್ವಲ್ಪ ಪ್ರಯತ್ನ. I am very much honored to be the chief guest, one of the chief guests of this valedictory function of Ananta Swara Samam. 3 days event. Actually, I want to inform you the personal experience what I got. First day, actually, when Sunil Joshi, he came to me and asked me for be there on the first day. Because of my some preoccupied programs, I was not there yesterday and day before yesterday. But I am somehow feeling jealous about my marketing manager who happened to be here for the last 2 days. And what happened, she is describing about how it happened. Yesterday it was jam-packed, I think. How many of you have come yesterday, I don't know. But I heard that it was jam-packed and people are sitting here and here also, like that. Getting that type of response from the public is really, I want to salute the organizers of this event, really. And our MM from yesterday onwards, she is talking about our Venkatesh, Pandit Venkatesh only. So like that, friends, actually, this is, I can say, Gata Janma Adrushtam. Whatever we did in the last Janma, that benefit what we are going to listen to this Hindustan vocal nowadays. In 1980s, I saw one movie. I think you may also know it. 1980s means not youngsters, people aged like me. Sankarabharanam. Have you heard it? Sankarabharanam. First day, no talk. Second day, no talk. After 7 days, entire cinema theaters are filled with the people. Means, people are having the interest to listen, to learn Hindustani vocal music. After that movie, I saw sea change in the thinking of the parents. They made their children to go and learn music. Joshi ji and Samir Joshi ji, Joshi Square. I want to reveal my feelings. I think in Dharwad, after this Ananta Swara Namana, I think music schools are going to be filled with all the children of Dharwad people. Really, it is our Hindustani music. We are having this Hindustan Hamara, and having that type of belongingness is always good for us. I wish today's program also, I am very eagerly waiting for the program. Today also, I think we are going to be entertained with Pandit as well as Vidushi, both. So, wishing you a nice, delicious food for your ears, and wishing the organizers a grand success. Thank you so much, sir. ಚಕ್ರವರ್ತಿ ಸರ್ಗೆ ಧನ್ಯವಾದಗಳು. ಅತ್ಯಂತ ಹೃದಯಪೂರ್ವಕವಾಗಿ ಮಾತನಾಡಿದರು. ಶ್ರೀ ಗೋವಿಂದ ಬೇಡೇಕರ್ ಜಿ. मैं पूना से आया हूँ. आप
आप सब रसिक जनों को मेरा प्रणाम। यह हमारा सौभाग्य हो गया अच्छे तरह से कि इस म्यूज़िक कॉन्फ्रेंस में हमें सहभाग लेने का और इसमें जुड़ा जाने का जो बहुत बड़ा कार्य जोशी जी कर रहे हैं, तो उसमें से हमने छोटा सा हमारा जो कुछ था वो हमने काम किया है। नेक्स्ट ईयर भी हम आपके साथ रहेंगे और ऐसे ही काम अच्छा आगे लेके जाएंगे। धन्यवाद। ಗೋವಿಂದ್ ಬೇಡೇಕರ್ ಜಿ ಅವರಿಗೆ ಧನ್ಯವಾದಗಳು. ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಗುರುಗಳು ಒಂದು 2 ಮಾತನಾಡಬೇಕಂತ. ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳಿಗೆ ಹಾಗೂ ತಮ್ಮೆಲ್ಲರಿಗೂ ವಂದಿಸಿ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಕಲಾವಿದರಿಗೂ ಸ್ವಾಗತಿಸಿ ಮತ್ತು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಸಮೀರ್ ಜೋಶಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ನಾನು ಪ್ರಥಮ ದಿನದಿಂದ ನೋಡ್ತಾ ಇದ್ದೇನೆ, ಇಷ್ಟು ಜನ ಸೇರಿದ್ದು ನೋಡಿದ್ದಿಲ್ಲ ನಾನು ಇಲ್ಲಿ ಆಲೂರು ವೆಂಕಟರಾಥೋಳು ಸಂಗೀತ ಕಾರ್ಯಕ್ರಮಕ್ಕಾಗಿ. ನಾವು ಕಾರ್ಯಕ್ರಮ ಮಾಡಿದ್ದೀವಿ, ಆರ್ಗನೈಸರ್ ಆಗಿ ಮಾಡಿದ್ದೀವಿ, ಕಲಾವಿದರಾಗಿ ಭಾಗವಹಿಸಿದ್ದೀನಿ. ಆದರೆ ಇಷ್ಟು ವರ್ಷಗಳ ಪೈಕಿ ಈ 2-3 ದಿನ ಇದಲ್ಲ ಭಾಳ ವಿಜೃಂಭಣೆಯಿಂದ ಜಾತ್ರೆ ಇದ್ದಂಗೆ, ಉತ್ಸವ ಇದ್ದಂಗೆ ಆತು. ಇದು ಸಂಗೀತೋತ್ಸವ. ಜನನು ಹಾಗೆ ಅಷ್ಟು ಗೌರವ ಮತ್ತು ಎಲ್ಲರೂ ಕೇಳೋರು ಬಂದಿದ್ದರು. ಸುಮ್ಮನೆ ಹಂಗೆ ಬಂದು ಎದ್ದು ನಿಂತು ಅಲ್ಲೇ ಹೋಗಿ ಇಲ್ಲಿ ಆಗಿಲ್ಲ. ಎಲ್ಲರೂ ಕೇಳೋರೆ, ಕೊನೆಯವರೆಗೂ ಕುಂತು ಕೇಳಿ ಕಲಾಕಾರಿ ಅಂದರೆ ಕಲಾವಿದರಿಗೆ ಏನಾಗ್ತದೆ ಅಲ್ಲಿ ಅವ್ರು ಏನು ಕೊಡ್ತಾರೋ ಎಷ್ಟು ಇದು ಮಾಡ್ತಾರೋ ನಮ್ಗೆ ಅದು ಮುಖ್ಯ ಅಲ್ಲ. ಸಂಗೀತಕ್ಕೆ ಎಷ್ಟು ಜನ ಸೇರಿದ್ರು, ನನ್ನ ಗಾಯನಕ್ಕೆ ಎಷ್ಟು ಜನ ಕೇಳಿದ್ರು, ಎಷ್ಟು ಜನ ಕುಂತರು, ಅದಕ್ಕೆ ದೊಡ್ಡ ಸಂಭಾವನೆ ಅವರಿಗೆ ಸಂತೋಷ ಪಡ್ತಾರೆ ಏನ್ರಿ. ಹೀಗಾಗಿ ತಾವೆಲ್ಲರೂ ಬಹಳ ನನಗಂತೂ ಧಾರವಾಡಕ್ಕೆ ನಾನು ಬಂದು ವಿಶೇಷ. ನನಗೆ ನೌಕರಿ ಸಿಕ್ಕ ಕೂಡಲೇ ಹೋಗಿ ಗುರುಗಳಿಗೆ ಪಾದಕ್ಕೆ ನಮಸ್ಕಾರ ಮಾಡಿ, ನನಗೆ ನೌಕರಿ ಆಯ್ತು ಬುದ್ಧಿ ತಮ್ಮ ಆಶೀರ್ವಾದದಿಂದ ನನಗೆ ಎಲ್ಲೇ ಆತ ನೌಕರಿಯಿಂದ ಗದಗಿಗೆ ಆಗಿದ್ರಂದೆ. ಹೌದಾ, ನೀನು ಭಾಗ್ಯವಂತದಿಬ್ರು ಅಂದರು. ದೊಡ್ಡವರು ಇದೇ ನೀನು ಭಾಗ್ಯವಂತದೀವ ಅಂದರು. ತಮ್ಮ ಆಶೀರ್ವಾದ ನಮಗೆ ಭಾಗ್ಯ ಇದ್ದಿಲ್ಲ, ಭಾಗ್ಯ ಇಲ್ಲದೆ ಹುಟ್ಟಿದವ ನಾನು, ನಿಮ್ಮ ಆಶೀರ್ವಾದದಿಂದ ಭಾಗ್ಯವಂತ ಆಗ್ಯಾನಂತ ಹೇಳಿದೆ. ದೊಡ್ಡವರು ತ್ರಿಕಾಲ ಜ್ಞಾನಿಗಳು. ಹೀಗಾಗಿ ಅವ್ರ ಕೃಪಾಶೀರ್ವಾದ ಧಾರವಾಡ ಸಿಕ್ಕಿದ್ದು ನನಗೆ ಅದೇ ಭಾಗ್ಯನ ಅದ. ಎಲ್ಲರೂ ಹೇಳಿದ್ರು ಧಾರವಾಡದ ವೆಂಕಟೇಶ್ ಕುಮಾರ್ ಅರೇ ಆಪ್ಕ ಧಾರವಾಡಕ್ಕೆ ಮಿಟ್ಟಿ ಮೇ ಕ್ಯಾ ಹೈ ಐಸಾ ಅಂತಾರೆ. ಇಡೀ ಹಿಂದೂಸ್ತಾನದೊಳಗೆ ಎಲ್ಲ ಇತನ ಅಚ್ಚಾ ಗಾತೆ ಇಲ್ವು ಅಂತ ಪ್ರತಿಯೊಬ್ಬರು ಎಲ್ಲ ದಿಲ್ಲಿಗಾರು ಹೋಗ್ರಿ, ಕಲ್ಕತ್ತಕ್ಕೆ ಹೋಗ್ರಿ, ಎಲ್ಲರೂ ಹೋಗ್ರಿ. ಹಂಗೆ ಧಾರವಾಡದ ಇವತ್ತಿನವರೆಗೂ ಈಗ ನಾವು 2-3 ದಿನದಿಂದ ನೋಡ್ತಾ ಇದ್ದೀನಿ, ತಾವು ಭಾಳ ಸಂತೋಷವಾಗಿ ಬಂದ್ರಿ. ಸಮೀರ್ ಜೋಶಿಯವರು ಮತ್ತು ಸ್ವರನಮನ ಅನಂತ ಹರಿಹರ ಅವ್ರಿಗೆಲ್ಲ ತಮಗೆಲ್ಲ ಗೊತ್ತದ. ಅವರು ನಿಸ್ವಾರ್ಥ ಸೇವೆ ಮಾಡಿದ ವ್ಯಕ್ತಿ. ಎಂದು ಇಷ್ಟೆಲ್ಲ 24 ತಾಸು ಸಂಗೀತ ಸಲುವಾಗಿ ಅವರು ಹೋರಾಡಿದರು. ಆದರೆ ಒಂದು ದಿನ ಬಂದು ಸಭಾದ ಕೂಡಲಿಲ್ಲ, ಅವ್ರು ಚೀರ ಮೇಲೆ ಕೂಡಕ್ಕೆ ಪ್ರಯತ್ನ ಮಾಡಲಿಲ್ಲ, ಎಂದೂ ಬರಲಿಲ್ಲ. ಅವ್ರದ್ದು 75ನೇ ವರ್ಷದ ಕಾರ್ಯಕ್ರಮ ಎಷ್ಟು ಏನು ನೀವು 75ನೇ ವರ್ಷ ಕಾರ್ಯಕ್ರಮ ಆಚರಣೆ ಮಾಡಿಕೊಳ್ಳದಿದ್ದರೆ ನಾವು ಯಾರೂ ನಿಮ್ಮ ಸಂಗೀತ ಕಾರ್ಯಕ್ರಮ ಬರೋದಿಲ್ಲ ಅಂತಂದ್ವಿ ನಾವು. ಅಷ್ಟು ಹಠ ಹಿಡಿದ ಮೇಲೆ ಬರು 75ನೇ ವರ್ಷ ಕಾರ್ಯಕ್ರಮಕ್ಕೆ ಬಂದರು. ಅಂಥವ್ರದ್ದು ನಮನ ಮಾಡ್ತೀವಲ್ಲ, ನಮ್ಮ ಸಮೀರ್ ಜೋಶಿ ಅವ್ರು ನೆನೆಸ್ಕೊಂಡ್ರಲ್ಲ, ಇದು ಬಹಳ ಸಾರ್ಥಕತೆ ಅದ. ಬಹಳ ನಮಗೂ ನಿಮಗೆಲ್ಲರಿಗೂ ಸಾರ್ಥಕತೆ. ಯಾಕಂದರೆ ಅವ್ರು ನಿಸ್ವಾರ್ಥದಿಂದ ದುಡ್ದವರು ಸಂಗೀತಕ್ಕಾಗಿ. ಹೀಗಾಗಿ ನನ್ನೊಳಗೂ ಈ ಕಾರ್ಯಕ್ರಮ ಕರೆದಿರಿ, ನನ್ನನ್ನು ಇಲ್ಲಿ ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರಿ. ಮತ್ತು ಎಲ್ಲ ಬೇರೆ ಬೇರೆ ಕಲಾವಿದರು, ಲೋಕಲ್ ಸ್ಥಾನಿಕ ಕಲಾವಿದರು ಎಲ್ಲರಿಗೂ ನೀವು ಅವಕಾಶ ಕೊಟ್ರಿ. ಮತ್ತು ಶ್ರೋತೃಗಳು ಒಳ್ಳೆ ಶ್ರೋತೃಗಳ ಮುಂದೆ ಹಾಡೋದು ಬಹಳ ನನಗಂತೂ ನಿನ್ನೆಯಿಂದ ಭಾಳ ಪ್ರೀತಿ, ಇನ್ನೂ ಮರಿಲಾರ್ದಂಥದ್ದು. ಖರೆ ಅಂದರೆ ಮೊನ್ನೆನೂ ಬಂದಿದ್ದೆ, ನಿನ್ನೆನೂ ಬಂದೀನಿ, ಇವತ್ತು ಬಂದೀನಿ ನಾನು. ಇದೇ ತರಹ ಮುಂದೆ ತಾವೆಲ್ಲರೂ ಸಂಗೀತಕ್ಕೆ ಪ್ರೋತ್ಸಾಹ ಕೊಡ್ರಿ ಏನ್ರಿ. ಗೋವಿಂದ ಜೋಶಿ ಅವರು ಇದ್ದಾರೆ, ನಮ್ಮ LIC ನಮ್ಮ ಸಾಹೇಬ್ರು ಅದಾರ, ನಮ್ಮ ಬೇಡೇಕರ್ ಕಾಕಂತೂ ಪುಣ್ಯದೊಳಗೆ ಇಡೀ ಹಿಂದೂಸ್ತಾನದೊಳಗೆ ಈ ಸಂಗೀತ ಕ್ಷೇತ್ರದೊಳಗೆ ಆರ್ಗನೈಸರ್ ಇರಲಿ, ಕಲಾಕಾರ ಇರಲಿ, ಬೇಡೇಕರ್ ಕಾಕಂದ್ರೆ ಎಲ್ಲರಿಗೂ ಗೊತ್ತು. ಇಡೀ ಹಿಂದೂಸ್ತಾನದೊಳಗೆ ಬೇಡೇಕರ್ ಕಾಕಂದ್ರೆ ಎಲ್ಲರಿಗೂ. ಹರಿಪ್ರಸಾದ್ ಚೌರಸಿಯಾ, ಶಿವಕುಮಾರ್ ಶರ್ಮಾಜಿ ಇವರು ಇನ್ನೊಂದು ಹೇಳ್ತೀನಿ, ಭೀಮಸೇನ್ ಜೋಶಿಯವರ ಹಳೆಯ ಮಿತ್ರರು ಏನ್ರಿ, ಬಾಲ್ಯ ಮಿತ್ರರವರು. ಹೀಗಾಗಿ ಅವರು ಈ ಕಾರ್ಯಕ್ರಮಕ್ಕೆ ಇವರು ಆಗಮಿಸಿದ್ದಾರೆ ಮತ್ತು ಭಾಳ ಸಂತೋಷ ಆಗಿದೆ. ತಾವು ಇನ್ನು ಮುಂದೆ ಇದೇ ತರಹ ಸಂಗೀತಕ್ಕೆ ಪ್ರೋತ್ಸಾಹ ಕೊಡ್ರಿ. ಸಂಗೀತ ಕಾಲ ಧಾರವಾಡದ ಹೆಸರು ಹೀಗೆ ಬೆಳೀತಾ ಹೋಗಲಿ. ಆಮೇಲೆ ನಮ್ಮ ಸಮೀರ್ ಜೋಶಿ ಅವರಿಗೆ ಒಂದು ಶಕ್ತಿ ಎಲ್ಲರೂ, ಯಾಕಂದ್ರೆ ಆ ಪಾಪ ಈಗ ಕಾರ್ಯಕ್ರಮ ಆಯೋಜನೆ ಅಂದ್ರೆ ಅಷ್ಟು ಸುಲಭ ಇಲ್ಲರಿ, ಭಾಳ ಕಠಿಣದ. ನಾವು ಕಾರ್ಯಕ್ರಮ ಮಾಡ್ತೀವಲ್ಲ, ಅಲ್ಲ 1-2 ಮಾಡೋದ್ರೊಳಗೆ ನಮಗೆ ಸಾಕಾಗಿಬಿಡ್ತದೆ. ಅವರು
3 ದಿನ ಈ ತರಹ ಕಾರ್ಯಕ್ರಮಗಳು ಸತತ ಕಾರ್ಯಕ್ರಮ ಇಟ್ಕೊಂಡು ಮಾಡ್ಯಾರ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಸತತ ಇರಲಿ ಅಂತ ಹೇಳಿಬಿಟ್ಟು ಒಂದಿವ್ಸ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರಿಗೆ ಅನಂತ ಧನ್ಯವಾದಗಳು. ಅನಂತ ಹರಿಹರ್ LICಯ ಉದ್ಯೋಗಿಯಾಗಿದ್ದರು. LICಯಲ್ಲಿ ಇದ್ದುಕೊಂಡು LICಯ ಪ್ರತಿಯೊಬ್ಬರನ್ನು ಸಂಗೀತ ಪ್ರಿಯರನ್ನಾಗಿ ಮಾಡಿದ ಕೀರ್ತಿ ಕೂಡ ಅನಂತ ಹರಿಹರ್ ಅವ್ರದ್ದು. ಅಂತಹ ಅನಂತ ಹರಿಹರ್ ಅವ್ರಿಗೆ ಅವರ ಕಾರ್ಯಕ್ರಮಕ್ಕೆ BS ಚಕ್ರವರ್ತಿಗಳು ಇವತ್ತಿನ ದಿವಸ ಎಷ್ಟು ಒಳ್ಳೆಯ ಮಾತುಗಳನ್ನು ಹೃದಯಪೂರ್ವಕವಾಗಿ ಆಡಿದರು ಅಂದರೆ ಖುಷಿ ಅನ್ನಿಸ್ತದೆ. ಈಗ BS ಚಕ್ರವರ್ತಿಗಳಿಗೆ ನಮ್ಮ ಅನಂತ ಸ್ವರನಾರಾಯಣ ಸಂಸ್ಥೆಯಿಂದ ಒಂದು ಸನ್ಮಾನ. ಶಂಕರ್ ಅವರಿಗೆ ಗೋವಿಂದ್ ಜೋಶಿ ಅವರು ಸನ್ಮಾನ ಮಾಡಬೇಕಂತ ಅಪೇಕ್ಷೆ ಪಟ್ಟಿದ್ದಾರೆ. ದಯವಿಟ್ಟು ರತ್ನಪ್ರಭಾ ಶಂಕರ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಶ್ರೀ ಮೋಹಿತ್ ಅವರು ದಯವಿಟ್ಟು ವೇದಿಕೆ ಬರಬೇಕು. SBIದ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರು. ಈ ನಮ್ಮ ಅನಂತ ಸ್ವರ ನಮನಕ್ಕೆ ಅವರು ಮಾಡಿದಂಥ ಸಹಾಯ ನಿಮಿಷಗಳ ಕಾಲ ಮೋಹಿತ್ ಅವರು ಮಾತನಾಡ್ತಾರೆ. Good evening all. So we thank Govind Joshi sir for letting State Bank be a part of this great event. And as you all know, State Bank has been in with the economy of India, supporting the economy of India for the last 200 years. So we have been part of these events a lot many times. So it was our privilege when Govind sir told us about this event, and we were really very interested in partnering this event. So this is just not one of the cases where we have partnered, and we look forward to be a part of such events and to help the community and help the culture grow for the country. So we thank you very much, sir, and we would love to participate in future events like this a lot many times. Thank you so much. Have a great evening. Thank you. ಶ್ರೀ ಮೋಹಿತ್ ಅವರಿಗೆ ಧನ್ಯವಾದಗಳು. ಕೊನೆಯಲ್ಲಿ ವನ್ನಾರ್ಪಣೆ ಇರೋದಿಲ್ಲ. ಹೀಗೆ ಈ 3 ದಿನಗಳ ಕಾಲ ಈ ಅನಂತ ಸ್ವರ ನಮನದಲ್ಲಿ ಭಾಗವಹಿಸಿದ ಕಲಾವಿದರಿಗೆ, ಈ ಆಯೋಜಿಸಿದ ಸಮೀರ್ ಜೋಶಿ, ಗೋವಿಂದ್ ಜೋಶಿ ಅವರ ಸಾರಥ್ಯದಲ್ಲಿರುವ ಅನೇಕ ಸಂಘಟನೆಗಳಿಗೆ, ಇದಕ್ಕೆ ನಮಗೆ ಸಹಾಯ ನೀಡಿದ ಎಲ್ಲ ಸಂಘಟನೆಗಳಿಗೆ, ವಿಶೇಷವಾಗಿ LIC, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳಿಗೆ ನಮ್ಮೆಲ್ಲರ ಪರವಾಗಿ ಈ 3 ದಿನಗಳ ಕಾಲ ಅಭೂತಪೂರ್ವ ಬೆಂಬಲವನ್ನು ನೀಡಿದಂಥ ನಿಮ್ಮೆಲ್ಲರಿಗೂ GB ಜೋಶಿ ಮೆಮೋರಿಯಲ್ ಟ್ರಸ್ಟ್ ಹಾಗೂ ಕ್ಷಮತಾ ಸಂಸ್ಥೆಗಳ ಪರವಾಗಿ ಅನಂತ ಧನ್ಯವಾದಗಳು. ನಾಳೆ ಇಲ್ಲ ನಾಡ್ದು 26ರಂದು GB ಜೋಶಿಯವರು ಅಂದರೆ ನಮ್ಮ ಮನೋಹರ ಗ್ರಂಥಮಾಲೆಯ ಸಂಸ್ಥಾಪಕರು ನಾವು ಕಳೆದುಕೊಂಡು 1993 ಡಿಸೆಂಬರ್ 26ರಂದು ನಾವು ಧಾರವಾಡದಲ್ಲಿ GB ಜೋಶಿ ಮಾಮನ ಕಳ್ಕೊಂಡ್ವಿ. ಈಗ ಸರಿಯಾಗಿ 32 ವರ್ಷಗಳ ಕಾಲ. ಬರಲಿರುವ 8 ವರ್ಷದಲ್ಲಿ ಮನೋಹರ ಗ್ರಂಥಮಾಲೆ ಶತಮಾನೋತ್ಸವವನ್ನು ಆಚರಿಸ್ತಾ ಇದೆ. ಹಾಗೂ ಕೂಡ ಇದೇ ರೀತಿಯಲ್ಲಿ ಸಮೀರ್ ಜೋಶಿ ಹಾಗೂ ಗೋವಿಂದ್ ಜೋಶಿ ಅವರು ಇನ್ನೂ ಹೆಚ್ಚು ಕಾರ್ಯಗಳನ್ನು ಮಾಡಿ ಈ ಸಂಸ್ಥೆಗೆ ಒಂದು ಕೀರ್ತಿಯನ್ನು ತರ್ತಾರಂತ ಹೇಳ್ಕೊತಾ ಇವತ್ತಿನ ಈ ಕಾರ್ಯಕ್ರಮದ ವನ್ನಾರ್ಪಣೆಯನ್ನು ಮುಗಿಸ್ತಾ ಇದ್ದೇನೆ. ಈಗ ನೇರವಾಗಿ ಸಂಗೀತ ಕಾರ್ಯಕ್ರಮ ಆರಂಭ ಆಗ್ತದೆ. ವಿದೂಷಿ ಮಂಜುಷಾ ಪಾಟೀಲರು ದಯವಿಟ್ಟು ವೇದಿಕೆಗೆ ಬರಬೇಕು. ತಬಲಾ ಸಾಥ್ ನೀಡ್ತಾ ಇರುವಂಥ ಪಂಡಿತ್ ಕೇಶವ್ ಜೋಶಿ ಅವರು ಕೂಡ ವೇದಿಕೆ ಬರಬೇಕು. ತಾನ್ಪುರ ಸಾಥ್ ನೀಡುವಂಥ ಕಲಾವಿದರು ಕೂಡ. ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಜನಿಸಿದ ವಿದೂಷಿ ಮಂಜುಷಾ ಪಾಟೀಲ್ ಕುಲಕರ್ಣಿ ಅವರು ಸುಮಧುರ ಕಂಠದ ವಿದ್ವತ್ಪೂರ್ಣ ಗಾಯಕಿ. ಸಂಗೀತಮಯ ಪರಿಸರದಲ್ಲಿ ಜನಿಸಿದ ಮಂಜುಷಾಗೆ ಬಾಲ್ಯದಿಂದಲೇ ಸಂಗೀತ ಒಲವು. ಬಾಲಕಿ ಮಂಜುಷಾಗೆ ಪಂಡಿತ್ ಚಿಂತುಬುವಾ ಮೈಸ್ಕರ್ ಅವರಿಂದ ಸಂಗೀತ ಕಲೆಗೆ ಶ್ರೀಕಾರ. ನಂತರ ಈಚಲಕರಂಜಿಯ ಪಂಡಿತ್ DV ಕಾಣೆಬುವಾ ಅವರು ಮಂಜುಷಾ ಅವರಲ್ಲಿದ್ದ ಗಾಯನ ಪ್ರಸ್ತುತಿ ಕೌಶಲ್ಯತೆಗಳನ್ನು ಗಮನಿಸಿ ಮಂಜುಷಾ ಅವರನ್ನು ಶಿಷ್ಯೆಯನ್ನಾಗಿ ಸ್ವೀಕರಿಸಿದರು. ಪಂಡಿತ್ ಕಾಣೆಬುವಾ ಅವರ ಪದತಲದಲ್ಲಿ ಕುಳಿತು ಗುರುಕುಲ ಪದ್ಧತಿಯಲ್ಲಿ ಆಳವಾಗಿ ಅಭ್ಯಾಸಗೈದು ಭರವಸೆಯ ಗಾಯಕಿಯಾಗಿ ಹೊರಹೊಮ್ಮಿದರು. ನಂತರ ಪಂಡಿತ್ ನರೇಂದ್ರ ಕಾನೇಕರ್,
ಡಾಕ್ಟರ್ ವಿಶಾಲ್ ಕಶಾಳ್ಕರ್ ಅವರಲ್ಲಿ ತಮ್ಮ ಸಂಗೀತಾಭ್ಯಾಸವನ್ನು ಮುಂದುವರಿಸಿದ ವಿದೂಷಿ ಮಂಜುಷಾ ಅವರು ಈಗ ಪ್ರಸ್ತುತ ಗಾನ ತಪಸ್ವಿ ಪಂಡಿತ್ ಉಲ್ಲಾಸ್ ಕಶಾಳ್ಕರ್ ಅವರ ಮಾರ್ಗದರ್ಶನದಲ್ಲಿ ಕಲಿಯುತ್ತಿದ್ದಾರೆ. ಮಂಜುಷಾ ಅವರು ಠುಮ್ರಿ, ದಾದ್ರಾ, ತರಾನ, ನಾಟ್ಯ ಸಂಗೀತ, ಭಜನೆಗಳನ್ನು ಸಾದರಪಡಿಸುವಲ್ಲಿಯೂ ಪ್ರಬುದ್ಧತೆ ಸಾಧಿಸಿದ್ದಾರೆ. ಆಕಾಶವಾಣಿಯ ಎ ಶ್ರೇಣ್ ಉಚ್ಚ ಗಾಯಕಿ, ದೇಶ ವಿದೇಶಗಳಲ್ಲಿ ಹಲವಾರು ಕಾರ್ಯಕ್ರಮ ನೀಡಿದ ಕೀರ್ತಿ ಅವರದು. ಹಾಗೆಯೇ ಸಂವಾದಿನಿಯಲ್ಲಿ ನಮ್ಮವರೇ ಆದ ಪಂಡಿತ್ ಗುರುಪ್ರಸಾದ್ ಹೆಗಡೆಯವರು, ತಬಲಾದಲ್ಲಿ ನಮ್ಮವರೇ ಆದ ಪಂಡಿತ್ ಕೇಶವ್ ಜೋಶಿಯವರು, ಹಾಗೂ ತಾನ್ಪುರದಲ್ಲಿ ಶಚಿ ಹಾಗೂ ದೇವಶ್ರೀ ಅವರೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತ, ಸುಸ್ವಾಗತ. ದಯವಿಟ್ಟು ಶ್ರೀಮತಿ ರತ್ನಪ್ರಭಾ ಶಂಕರ್ ಅವರು ಬಂದು ಗಾಯಕಿಗೆ ಗೌರವದ ನೆನಪು ಕಾಣಿಕೆಯನ್ನು ನೀಡಬೇಕು ಅಂತ ಕೇಳ್ತಾ ಇದ್ದೇನೆ. ವಿದೂಷಿ ಮಂಜುಷಾ ಪಾಟ್ಲ ಕುಲಕರ್ಣಿ ಅವರಿಗೆ, LICಯ ಹಿರಿಯ ಅಧಿಕಾರಿ ಶ್ರೀಮತಿ ರತ್ನಪ್ರಭಾ ಶಂಕರ್ ಅವರು, ಹಾಗೆ ತಾನ್ಪುರ ಸಾಥ್ ನೀಡ್ತಾ ಇರುವಂತಹ ಶಚಿ ಹಾಗೂ ದೇವಶ್ರೀ ಅವರಿಗೂ ಕೂಡ ರತ್ನಪ್ರಭಾ ಶಂಕರ್ ಅವರು ಹಾರ ಹಾಗೂ ನೆನಪು ಕಾಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ತಾನ್ಪುರ ಸಾಥ್ ನೀಡ್ತಾ ಇರೋರು. ಸೀನಿಯರ್ ಡಿವಿಷನಲ್ ಮ್ಯಾನೇಜರ್ ಆಗಿರುವ ಶ್ರೀ BH ಚಕ್ರವರ್ತಿ ಅವರು ತಬಲಾ ಸಾಥ್ ನೀಡ್ತಾ ಇರುವಂಥ ಪಂಡಿತ್ ಕೇಶವ್ ಜೋಶಿ ಅವರಿಗೆ, ಹಾಗೂ ಸಮರ್ಥ ಸಂವಾದಿನಿ ಸಾಥ್ ನೀಡ್ತಾ ಇರುವಂಥ ಪಂಡಿತ್ ಗುರುಪ್ರಸಾದ್ ಹೆಗಡೆ ಅವರಿಗೆ ಹಾರ ಮತ್ತು ನೆನಪು ಕಾಣಿಕೆ. ತಬಲಾ ಸಾಥ್ ನೀಡ್ತಾ ಇರುವಂಥ ಪಂಡಿತ್ ಕೇಶವ್ ಜೋಶಿ ಅವರಿಗೆ. ಚಕ್ರವರ್ತಿ ಸರ್ಗೆ ಧನ್ಯವಾದಗಳು. ಹೊರಗಡೆ ಹೋದಾಗ ದಯವಿಟ್ಟು ಯಾರಾದರೂ ಮೊಬೈಲ್ ಪ್ರಾರಂಭ ಮಾಡಿದರೆ ದಯವಿಟ್ಟು ಸೈಲೆಂಟ್ ಮೋಡ್ನಲ್ಲಿಡಿ. ಈಗ ವಿದೂಷಿ ಮಂಜುಷಾ ಪಾಟ್ಲ ಕುಲಕರ್ಣಿ ಅವರಿಂದ ಗಾಯನ. ಒಂದು ಪ್ರಕಟಣೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಧಾರವಾಡ ಪದ್ಮವಿಭೂಷಣ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಜನ್ಮದಿನಾಚರಣೆ ನಿಮಿತ್ತ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಹಾಗೂ ರಾಷ್ಟ್ರೀಯ ಸಂಗೀತೋತ್ಸವ 31/12/2025 ಬುಧವಾರ. ಸ್ಥಳ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸ್ಮಾರಕ ಭವನ. ವೇಳೆ ಸಾಯಂಕಾಲ 5 ಗಂಟೆಗೆ. ದಿವ್ಯ ಸಾನ್ನಿಧ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು, ಮುರುಗೇಂದ್ರ ಶಿವಯೋಗಿ ಮಠ, ಮುರುಗೇಂದ್ರ ಶಿವಯೋಗಿಗಳ ಜನ್ಮಸ್ಥಳವಾದ ಇಂಗಳಗಾಂವ್, ಅಥಣಿ ತಾಲೂಕು. ಉದ್ಘಾಟನೆ ಹಾಗೂ ಪ್ರಶಸ್ತಿ ಪ್ರದಾನ ವಿದೂಷಿ ಶ್ರೀಮತಿ ನೀಲಾ ಎಂ ಕೊಡ್ಲಿ ಅವರಿಂದ. ಮುಖ್ಯ ಅತಿಥಿ ಧಾರವಾಡದ DC ಗಳಾದ ಶ್ರೀಮತಿ ದಿವ್ಯಾ ಪ್ರಭು ಅವರು. ಅಧ್ಯಕ್ಷತೆ ಚಂದ್ರಕಾಂತ್ ಬೆಲ್ಲದ್. ಜಂಟಿ ನಿರ್ದೇಶಕರು KH ಚನ್ನೂರ್. ಅಧ್ಯಕ್ಷತೆ ಪದ್ಮಶ್ರೀ ಪುರಸ್ಕೃತ ಪಂಡಿತ್ M ವೆಂಕಟೇಶ್ ಕುಮಾರ್. ದಯವಿಟ್ಟು ಎಲ್ಲರೂ ಬರಬೇಕು. ದಿನಾಂಕ 31/12/2025. ಈಗ ವಿದೂಷಿ ಮಂಜುಷಾ ಪಾಟ್ಲ ಕುಲಕರ್ಣಿ ಅವರಿಂದ गायन. नमस्कार. पहले तो हमारे गुरु स्थान पंडित जी को मैं नमन करती हूँ. आशीर्वाद रहे. और आप सबको भी मेरा प्रणाम, सादर सादर प्रणाम. मुझे आज बहुत सौभाग्य की बात लग रही है, क्योंकि बहुत बचपन से हरिहर अंकल जी ने मुझे सपोर्ट किया था. और एक सपोर्ट यानी सांगली, जब मैं सांगली में थी तब से मैं इधर उधर छोटे छोटे गांव में भी उन्होंने मुझे अपॉर्चुनिटी प्रदान की थी. और बोलते थे यहाँ गाना है, वहाँ गाना है, बुलाते थे. और
जैसे एक सपोर्ट होता है संगीत के विद्यार्थी के लिए, और जब उनका 75th बर्थडे था तब भी मुझे उन्होंने एक अपॉर्चुनिटी प्रदान की थी। तो इसका मतलब ये है कि उनका मुझ पर आशीर्वाद भी था और प्यार भी था। तो उनकी स्मृति में मुझे आज गाने का सौभाग्य मिल रहा है। इसका मतलब है उनका आशीर्वाद हमेशा है ही। और बस मैं प्रयत्न कर रही हूँ राग बागेश्वरी गाने का। इसमें 2 या 3 बंदिशें गाने का प्रयास करूँगी। पहली तो बंदिश विलंबित 3 ताल में कौन गत भई, और द्रुत है, छोटा सा आधा और बाद में 3 ताल करूँगी या 1 ताल में कर। तो मैं बागेश्वरी। समीर जी का बहुत बहुत धन्यवाद। आज ये पूरा समारोह के लिए समीर जी और उनकी पूरी टीम, ऐसा मैं बात कर, क्योंकि रसिकाग्रणी के लिए ये करना ही चाहिए रादर, कि जो विद्यार्थी से लेके कलाकारों तक सपोर्ट करते हैं उनके लिए करने की ज़रूरत है। ऐसा लगता है मुझे, मैं ज़्यादा नहीं बात कर सकती, लेकिन ऐसा अंदर से मुझे लग रहा है कि ये होना ही चाहिए और ये हो रहा है, इसका आनंद हो।
पिया
कौन गत भाई पिया कौन गत भाई पिया ना पूछे कबा कौन गत भाई पिया ना पूछे कौन गत
जा रे बदरा तुझा जा रे बदरा तुझा जा रे बदरा तुझा जा रे बदरा तुझा रे जा रे बदरा तुझा रे जा
ನಾಡಾರೋ ರಂಗಮೊ ಬೆನಾಡಾರೋ ರಂಗಮೊ ಅಂಗವಸನ ಅಂಗ ಅಂಗವಸನ ಅಂಗ ಪ್ರಗಟ ಹೋತ ಬ್ರಿಜವಾಸಿದ್ದ ಕದಲವ ರಂಗಮೊ ಬೆನಾಡಾರೋ ರಂಗಮೊ ಬೆನಾ ನಾಡಾರೋ ರಂಗಮೊ ಬೆನಾಡಾರೋ ರಂಗ कैसी न तो लाज आवे कैसी न तो लाज आवे कैसी न तो लाज आवे कैसी न तो लाज कैसी न तो लाज आवे कैसी न तो लाज आवे कैसी न तो लाज आवे निहरत जो बनव मोर निहरत जो बनव मोर बिचंड कर घर लेत बीचटगर घर लेत मोहे झल निकसत वरंगमो बिना दारो रंग नाडारो रंगमो बेनाडा ना 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 नाडो रंगमो बेना दारो रंगमो बेना डारो नाडारो नाडारो रंग सा
सावन घर आजा सावन सावन घर अब के सावन घर आजा सावन घर सावन घर आजा सावन घर आजा सावन घर आजा सावन घर विदेशी सैया मोर अब के सावन धन्यवाद। जोहार 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 मारा जोहार मचा मारा चामी महार मचा मारा चामी महार मचा मारा चामी महार तुम जा महाराजा महाराजा
तुमच्या उष्ट्यासाठी आणली, उष्ट्यासाठी आणली पाटी, उष्ट्यासाठी आणली. जोहार बाबा, जोहार बाबा, जोहार बाबा, जोहार बाबा. जोहार बाबा, जोहार बाबा, जोहार. जोहार बाबा, जोहार. जोहार माय बाप 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 जोहार. मामा जोहार, जोहार, जोहार. महाराजा मी महार, महाराजा मी महार. महाराजा मी महार तुमच्या, महाराजा मी महार. महाराजा मी महार तुमच्या, महाराजा मी महार. महाराजा मी महार तुमच्या, महाराजा मी महार. महाराजा मी महाराजा ಈವರೆಗೂ ತಮ್ಮ ಶುಶ್ರಾವ ಕಂಠದಿಂದ ನಮ್ಮನ್ನು ಮಂತ್ರಮುಗ್ಧರನ್ನಾಗಿಗೊಳಿಸಿದ ವಿದೂಷಿ ಮಂಜುಷಾ ಪಾಟೀಲ್ ಕುಲಕರ್ಣಿಯವರಿಗೆ ಅನಂತ ಅನಂತ ಧನ್ಯವಾದಗಳು. ಅದೇ ರೀತಿ ಸಮರ್ಥ ಸಾಥ್ ನೀಡಿದ ತಬಲಾ ವಾದಕರಾದ ಪಂಡಿತ್ ಕೇಶವ್ ಜೋಶಿ ಅವರಿಗೆ, ಸಮರ್ಥ ಸಂವಾದಿನಿ ಸಾಥ್ ನೀಡಿದ ಗುರುಪ್ರಸಾದ್ ಹೆಗಡೆ ಅವರಿಗೆ, ತಾನ್ಪುರ ಸಾಥ್ ನೀಡಿದ ರಚೆ ಹಾಗೂ ದೇವಶ್ರೀ ಮೇಡಮ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಒಂದು ನಿಮಿಷ ಒಂದು ಪ್ರಕಟಣೆ ಇದೆ. ಸಂಗೀತಾಚಾರ್ಯ DV ಕಾಣೆಬುವ ಪ್ರತಿಷ್ಠಾನ್ ಹಾಗೂ ಕಾಕಾ ಸಾಹೇಬ್ ಚಿತ್ಲೆ ಫೌಂಡೇಶನ್ನಿಂದ ಅಭಂಗ ಗಾಯನ ಕಾಂಪಿಟೇಷನ್ ಇದೆ. ಪ್ರೈಸು ಬಹಳ ಆಶ್ಚರ್ಯ ಅನ್ನಿಸ್ಬೋದು ಮಕ್ಕಳಿಗಾಗಿ. 16 ವರ್ಷದ ಕೆಳಗಿನ ಮಕ್ಕಳಿಗೆ ಮೊದಲನೇ ಬಹುಮಾನ 11,000 ರೂಪಾಯಿ, ಎರಡನೇ ಬಹುಮಾನ 7,500, ಮೂರನೇ ಬಹುಮಾನ 5,500. ಸಮಾಧಾನಕಾರ ಬಹುಮಾನಗಳು 1,100, 1,100. 17 ವರ್ಷದಿಂದ 30 ವರ್ಷದ ಒಳಗಿನವರಿಗೆ ಹಾಗೂ 31 ವರ್ಷದ ನಂತರದವರಿಗೆ ಮೊದಲನೇ ಬಹುಮಾನ 21,000 ರೂಪಾಯಿ, ಎರಡನೇ ಬಹುಮಾನ 15,000, ಮೂರನೇ ಬಹುಮಾನ 7,500. ಸಮಾಧಾನಕಾರ ಬಹುಮಾನಗಳು 2,000 ಮತ್ತು 2,000. ಅದೇ ರೀತಿ ಇನ್ನೊಂದು ಸ್ಪರ್ಧೆ ಅವರೇ ಇಟ್ಟಿದ್ದಾರೆ, ಅದು ಕೂಡ ಖುಷಿ ಕೊಡುವಂಥ ಸಂಗತಿ. ಖ್ಯಾಲ್ ಗಾಯನ ಕಾಂಪಿಟೇಷನ್ನು, ಅಲ್ಲೂ ಕೂಡ 16 ವರ್ಷದ ಕೆಳಗಿನ ಮಕ್ಕಳಿಗೆ ಅದೇ ರೀತಿ ಬಹುಮಾನಗಳನ್ನು ವಿತರಿಸಲಾಗ್ತದೆ. 17ರಿಂದ 30 ವರ್ಷ ಮತ್ತು 31 ವರ್ಷ ನಂತರವರೆಗೂ ಕೂಡ ಅದೇ ರೀತಿ ಬಹುಮಾನಗಳನ್ನ ಇಟ್ಟಿದ್ದಾರೆ. ಈಗ ರಿಜಿಸ್ಟ್ರೇಷನ್ ಪ್ರಾರಂಭ ಆಗಿದೆ. ರಿಜಿಸ್ಟ್ರೇಷನ್ ಫೀ 300 ರೂಪಾಯಿ ಇಟ್ಟಿದ್ದಾರೆ.